ಸಿಎಂ ಇನ್ನೊಂದು ಹೇಳಿದ್ದಾರೆ, ಗವರ್ನರ್ಗೆ ಯಾರು ಆಹ್ವಾನ ಕೊಟ್ಟಿಲ್ಲ, ಅವರು ಕೂಡ ಬಂದಿದ್ರು ಅಂತ ಅವ್ರು ಕರ್ನಾಟಕದವ್ರು ಗೆದ್ದಾರಂತ ಬಂದಿರ್ಬೋದು. ಹತ್ರ ಕರಿಬೇಕು ಅವರಿಗೆ ಸೋಮೋಟ ಬರ್ಬೋದಲ್ಲ, ಬರಬಾರ್ದಂತೇನಿಲ್ಲ. ಒಂದು ರಾಜ್ಯ ತನ್ನ ಕ್ಯಾಪಿಟಲ್ನಲ್ಲಿ ಫಂಕ್ಷನ್ ಮಾಡಿದಾಗ ಗವರ್ನರು ಬರ್ಬೋದು, ಇನ್ನು ಯಾರು ಮತ್ತೆ ಬರ್ಬೋದು. ಒಂದು ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ, ಕರಿಬೇಕಂತೇನು ಅವಶ್ಯಕತೆ ಇಲ್ಲ, ಬರ್ಬೋದು. ಅದಕ್ಕೆ ಇನ್ನೊಂದು ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಾಂತರ ಮಾಡಬೇಕು ಅನ್ನೋದು ಚರ್ಚೆ ನಿಮ್ಮ ಡಿಪಾರ್ಟ್ಮೆಂಟ್ ಒಂದು ಪ್ರಪೋಸ್ ಇದೆ ಸರ್. ಆಕ್ಚುಲಿ ಅದು ನಮ್ಮದೇ ನಾವು ಲೀಸ್ ಕೊಟ್ಟಿದ್ದೀವಿ, ನಮ್ಮದೇ ಅದು. ಈಗ ಸ್ಥಳಾಂತರ ಮಾಡೋ ಬಗ್ಗೆ ಚರ್ಚೆ ನಡೀತದೆ, ಏನೇನು ತಾವು ಅದು ನಮ್ಮದೇ ಇಲ್ಲ. ಎಂಟೈರ್ ಕ್ಯಾಬಿನೆಟ್ ಸರ್ಕಾರ ಡಿಸಿಷನ್ ತೊಗೋಬೇಕು. ಅದು ಸರ್ಕಾರ ಮಟ್ಟದಲ್ಲಿ ಡಿಸಿಷನ್ ಆಗಬೇಕು, ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಬೇಕು. ನಮ್ಮಂತಲ್ಲಿ ಆಗೋಲ್ಲ ರೀ. ಬೆಂಗಳೂರು ಸೆಂಟ್ರಲ್ ಅಲ್ಲ, ಅದನ್ನ ಹೊರಗಡೆ ಮಾಡಲಿಕ್ಕೆ ನೀವೇನು ಜಾಗ ಕೊಡ್ತೀರಾ ನಿಮ್ಮ ಇಲಾಖೆಯಿಂದ? ನಾವು ಕೊಡೋದು ಅವಶ್ಯಕತೆ ಇಲ್ಲ. ಅವ್ರ ಕಡೆ ಸಾಕಷ್ಟು ದುಡ್ಡಿದೆ ಅಲ್ಲ, ಪರ್ಚೇಸ್ ಮಾಡ್ಬೋದು. ಒಂದು 100 ಎಕರೆ ಅವರು ನಾವು ಮಾಡ್ಬೋದು. ಅವಾಗೇನೋ ಅವಶ್ಯಕತೆ ಇತ್ತು, ಕೊಟ್ಟಿದ್ರು. ಇವಾಗ ಮಾಡ್ಬೇಕಾದ್ರೆ ಅವರೇ ಪರ್ಚೇಸ್ ಮಾಡ್ಬೇಕಷ್ಟೇ. ಈಗ ಅದರಲ್ಲಿ 2-3 ಇಶ್ಯೂಸ್ ಇದೆ. ಒಂದು, ಅಮೌಂಟ್ ಕಡಿಮೆ ಕೊಡ್ತಾರೆ ಅನ್ನೋದು ಒಂದು. ಕಡಿಮೆ ಇದೆ, 10,000 ಅಷ್ಟೇ ಕೊಟ್ಟಿಲ್ಲ ಅಂತ ಒಂದು ಕಂಪ್ಲೇಂಟ್ಸ್ ಎಲ್ಲ ಇದೆ. ಕಡಿಮೆ, ಭಾಳ ಅಂದ್ರೆ ಕಡಿಮೆ ಇದೆ. ಸೊ ಅದು ಈಗಾಗಲೇ 2 ಸಾರಿ ರಿನ್ಯೂ ಆಗಿದೆ. ಅದು 30 ವರ್ಷ ಏನೋ 2ನೇ ಸರಿ ಆಗಿರ್ಬೇಕು. 30+30 2 ಸಾರಿ ರಿನ್ಯೂ ಆಗಿದೆ. ಅದು ಸದನ ಸಮಿತಿಗಳು ಕೆಲವು ರಿಪೋರ್ಟ್ ಎಲ್ಲ ಕೊಟ್ಟಿದೆ ಸರ್. ನೋಡ್ತೀವಿ. ಮೊನ್ನೆ ನೀವು ಹೇಳಿದ್ಮ್ಯಾಗ ನಾನು ಫೈಲ್ ತರಿಸ್ಲಿಕ್ಕೆ ಹೇಳಿದ್ದೀನಿ, ತರಿಸ್ತೀನಿ. ಅದು ನೋಡೋಣ. ನೋಡೋಣ, ಫೈಲ್ ತರಿಸೋಣ. ಅದು ಯಾವಾಗೂ ಎಕ್ಸ್ಟೆಂಡ್ ಎಷ್ಟು ಮಾಡಿದ್ರೆ ಇನ್ನು ಮುಂದಿನ ಅವಧಿಗೆ ಎಲ್ಲಿ ಮುಗಿತಿದೆ ಚೆಕ್ ಮಾಡೋಣ. ಬಾಡಿಗೆ ಮಾತ್ರ ನನಗೆ ಗೊತ್ತೇನು ಭಾಳ ಕಡಿಮೆ ಇದೆ ಬಾಡಿಗೆ ಅದಕ್ಕೆ ವರ್ಷಕ್ಕೆ. ಮೂವತ್ತು ಜನ ಅಷ್ಟೇ. ನಾವು 30 ಹೇಳಿದ್ವಿ, ಇನ್ನು 10 ತರ ಎಣಿಸ್ಬೇಕಲ್ಲ. ಯಾರು ಎಷ್ಟು ಜನ ಆಗ್ತಾರೆ? ನೀವೆಲ್ಲ 200 ಜನ ಅಂತ ಹೇಳ್ತಾ ಇದ್ರಿ. 200 ಜನ ಆಗ್ತಿದ್ರು. ನಮ್ಮವ್ರು ಕೊಟ್ಟದ್ದು 30 ಜನಕ್ಕೇನೋ ಬಿಟ್ಟು ಕೊಟ್ಟಿದ್ರು. ಸೊ ಅದಕ್ಕಿಂತ ಹೆಚ್ಚಿಗೆ ಜನ ಅದ್ರ ಮೇಲೆ ಇದ್ದದ್ದು ನಿಜ. ಸೊ ನೋಡೋಣ, ವೇಟ್ ಮಾಡಿ. ಅದಕ್ಕೂ ವರದಿನ ಬರ್ಬೇಕು, ನಾವೇನು ಮಾಡ್ಲಿಕ್ಕೆ ಆಗೋಲ್ಲ. ಇಲ್ಲ, ನಾವೇನು ದೂರು ಕೊಟ್ಟಿಲ್ಲ. ಈ ನಾಯಕರು ಕೊಟ್ಟಿರ್ಬೋದು, ಯಾರು ಕೊಟ್ಟಿರ್ಬೇಕು, ಅಥವಾ ಅವ್ರ ಸೋಮೋಟ ಅವರೇ ಕೂಡ ತಡೆದಿರ್ಬೋದು. ಸೊ ಅದು ಚರ್ಚೆ ಆಗ್ಬೋದು. CM ಅವ್ರು ಹೋಗ್ತಿದ್ದಾರೆ, ಚರ್ಚೆ ಆಗ್ತಿತ್ತು. ಹಂಗೆ ಈಗ CM ಹೊರಗಿಂದ ಬಂದವ್ರೆ, ನಾನು ಹೊರಗಿಂದ ಬಂದವನೇ. ಇದ್ರಾಗ ಅರ್ಧ ಕ್ಯಾಬಿನೆಟ್ಗಿಂತ ಹೆಚ್ಚು ಎಲ್ಲ ವಲಸಿಗರೇ ಇದ್ದಾರೆ. 16 ಜನ ಹೊರಗಡೆಯಿಂದ ಇದ್ದೀವಿ ನಾವು. 50-50 ಇದ್ದೀವಿ. ಮತ್ತು ನಾವು ಕಾಂಗ್ರೆಸ್ಸಲ್ಲಿ ನಾವು ಇದು ಲಾಜಿಕ್ ಪ್ರೊಸೆಸ್ ನಿಜವಾದ. ಅದಕ್ಕೆ ಉತ್ತರ ಕೊಡ್ಬೇಕಾಗಿದೆ. ಈಗ ಹೊರಗಿನ ಬಂದವರಿಗೆ ಅವಕಾಶ ಕೊಡಬಾರ್ದು ಅಂತಂದ್ರೆ ಈ ಪ್ರಶ್ನೆಗೂ ಹೈಕಮಾಂಡ್ ಉತ್ತರ ಕೊಡಬೇಕಾಗತ್ತಲ್ಲ. ಒಂದ್ಸಲ ಹತ್ರ ಜಾಯಿನ್ ಆದರೆ ಅವ್ರು ಕಾಂಗ್ರೆಸ್ಸೇ, JDS ಇದ್ದಾರೆ ಅವರೇ. ಮತ್ತೆ ಹಂಗೆ ನೀವು ಜಾಯಿನ್ ಆದ್ಮೇಲೆ ಮುಗೀತು ಕಾಂಗ್ರೆಸ್ಸೇ. ದೇಶಪಾಂಡೆ ಅವರು, MB ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ. ಹಂಗೆ ದೊಡ್ಡ ಲಿಸ್ಟೇ ಮಾಡ್ತಿದ್ದಾರೆ. ಹಂಗೆ ಹೋದ್ರೆ ನೀವೆಲ್ಲ ಎಲ್ಲ MLAಗಳು ಅವ್ರದ್ದು BJP ಅರ್ಧದ MLA ಇದ್ದಾರೆ, ಅರ್ಧ ಮಂತ್ರಿ ಮಂಡಲ ಇದೆ. ಒಂದ್ಸರಿ ನಾವು ಕಾಂಗ್ರೆಸ್ ಮ್ಯಾಗೆ ಕಾಂಗ್ರೆಸ್ಸೇ. ಪ್ರಭಾವಿ ಸಚಿವರುಗಳೆಲ್ಲ JDSನವ್ರಿಗೆ ಬಂದವ್ರೆ. ದರ್ಶನ ಅವರು ಎಲ್ಲರೂ ಭಾಳಷ್ಟು ಜನ ಇದ್ದೀವಿ ನಾವು. ಸುಮಾರು ಜನ. ಮಧು ಬಂಗಾರಪ್ಪ, ಸಂತೋಷ್ ಲಾಡು, ಮುಂಚೆ ಅವರು JDS ನಮ್ಮ ಜೊತೆ ಇದ್ದರು. ಸಂತೋಷ್ ಲಾಡು, ಚೆಲುವರಾಯ ಸ್ವಾಮಿ, ರಾಜಣ್ಣ, ಜಮೀರ್ ಅಹಮದ್ ಇವೆಲ್ಲ ಕಾಂಗ್ರೆಸ್ ಕಡೆ ಇದೆ. ಹೇಳ್ದಾಗೆಲ್ಲ ಕೂಡ ಕಾಂಗ್ರೆಸ್ ಆಗಿದ್ವಿ ನಾವು. ಸಿದ್ದರಾಮಯ್ಯ ಕೂಡ ಒಂದು ಮೊದಲೇ 13ರಿಂದ 18 ಇದೇ ಆರೋಪ ಬರ್ತಾ ಇತ್ತು. ಅವರು ಜನತಾದಳ ಬಂದರೆ ಜನತಾಳಿಗೆ ಸಪೋರ್ಟ್ ಮಾಡ್ತಾರಂತ ಇತ್ತು. ಅದು ಈಗ ಅದಿಲ್ಲ, ಅದು ಹೋಗಿದೆ. ಅದು ಈಗ ಸಮಾಧಾನ ಆಗಿದಾರಲ್ಲ ಜನ.
ಅನಿವಾರ್ಯ ಇಲ್ಲ, ನಾವು ಕಾಂಗ್ರೆಸ್ ಸೇರಿದ್ದೀವಿ, ನಾವು ಕಾಂಗ್ರೆಸ್ಗೆ ಅನಿವಾರ್ಯ. ನಾವು ಕಾಂಗ್ರೆಸ್ ಅನಿವಾರ್ಯ ಅನ್ನೋತಾರಲ್ಲ ಕಾಂಗ್ರೆಸ್ಗೆ ಅನಿವಾರ್ಯ, ನಾವು ಕಾಂಗ್ರೆಸ್ಗೆ ಅನಿವಾರ್ಯ. ನಾವು ಅಲ್ಲಿ ಹೋಗಿದ್ವಿ ಕಾಂಗ್ರೆಸ್ಸಿಗೆ, JDS ಬಿಟ್ಟು. ಅವಾಗ ನಾವು ಒಂದು ಪಕ್ಷಕ್ಕೆ ಅನಿವಾರ್ಯ, ಯಾರು ಪಕ್ಷಕ್ಕಿಂತ ಯಾರೂ ದೊಡ್ಡವರು ಇರೋಲ್ಲ.